ನಾನು ನಿಮ್ಮ ಮಂಡ್ಯ ಹುಡುಗಿ ರಾನ್ವಿ ಶೇಖರ್. ಸೊ ನಾನು ಈಗ ಪ್ರೆಸೆಂಟ್ ಫಸ್ಟ್ ಡಿಗ್ರಿ ಓದ್ತಾ ಇದ್ದೀನಿ ಶ್ರೀಲಕ್ಷ್ಮಿ ಕಾಲೇಜಲ್ಲಿ. ನಾನು ಅಡಿಗ ಆರ್ಟ್ಸ್ ಅಕಾಡೆಮಿ ರಂಗಭೂಮಿಯಿಂದ ನಾನು ಆ್ಯಕ್ಟಿಂಗ್ ಮುಗಿಸಿದ ಮೇಲೆ ಹೀಗೆ ಒಂದಿನ ಕಾಲ್ ಬಂತು, ಮೂರ್ತಿ ಸರ್ ಅವರು, ನಮ್ಮ ಮ್ಯಾನೇಜರ್ ಸರ್ ಅವ್ರದ್ದು, ಹೀಗೆ ಮಗಿ ಪುಸ್ತಕ ಅಂತ ಮೂವಿ ಇದೆ, ಬಂದು ಆಡಿಷನ್ ಕೊಟ್ಟು ಹೋಗಿ ಅಂತ ಹೇಳಿದ್ರು. ಐ ಡಿಂಟ್ ಎಕ್ಸೆಪ್ಟ್ ದಟ್. ನಾನು ನಿಜವಾಗ್ಲೂ ನಾನು ಅದಕ್ಕೆ ಸೆಲೆಕ್ಟ್ ಆಗ್ತಿದ್ದೆ ನಾನು ಇನ್ನೂ ಯೋಚನೆ ಕೂಡ ಮಾಡಿರಲಿಲ್ಲ. ಗಾಡ್ಸ್ ಗ್ರೇಸ್ ಹೋಗಿ ಆಡಿಷನ್ ಕೊಟ್ಟು ಬಂದಮೇಲೆ ನೆಕ್ಸ್ಟ್ ಡೇ ಕಾಲ್ ಬಂತು, ಇಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಹೋಗಿ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಫೈನ್. ಸೆಕೆಂಡ್ ಥಾಟ್ಸ್ ಇರಲಿಲ್ಲ, ಬಿಕಾಸ್ ನಮ್ಮ ಡೈರೆಕ್ಟರ್ ಸರ್ ಅಷ್ಟು ಚೆನ್ನಾಗಿ ಸ್ಟೋರಿನ ಹೇಳ್ತಾ ಇದ್ರು. ಬಿಕಾಸ್ ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ಹಾಗೆ ಒಂದು ನಿಮಿಷ ಹೀಗೆ ಕಣ್ಮುಂದೆ ಪಾಸ್ ಆದಾಗಾಯಿತು. ಸೊ ನಾನು ಸೆಕೆಂಡ್ ಥಾಟೇ ಇರಲಿಲ್ಲ ನನಗೆ. ಸರ್ ಸ್ಟೋರಿ ಹೇಳಿ ಮುಗಿಸ್ತಿದ್ದಂಗೆ ಸರ್ ಓಕೆ ನಾನು ಮಾಡ್ತೀನಿ ಅಂತಲೇ ಹೇಳಿದ್ದು. ಆ್ಯಂಡ್ ಆದಮೇಲೆ ಒಂದಷ್ಟು ವರ್ಕ್ಶಾಪ್ಸ್ಗಳಾಯಿತು. ರಮಾನಂದ್ ಸರ್, ಮೈಸೂರು ರಮಾನಂದ್ ಸರ್ ಇದ್ದಾರಲ್ಲ, ಅವರ ಕ್ಲಾಸಲ್ಲಿ ಗೆಜ್ಜೆ ಹೆಜ್ಜೆ ರಂಗತಂಡ ಅಲ್ಲಿ ನಾವು ಒಂದಷ್ಟು ವರ್ಕ್ಶಾಪ್ಸ್ಗಳನ್ನ ಮಾಡಿದ್ವಿ. ಅದಾದಮೇಲೆ ನಾವು ಶೂಟಿಂಗಿಗೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಈ ಚಿತ್ರದಲ್ಲಿ ನಾನು ಮುಖ್ಯ ಭೂಮಿಕೆ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಆ್ಯಕ್ಚುಲಿ ಮಗಿ ಪುಸ್ತಕ ಒಂದು ಅವನಿ ಕಾದಂಬರಿ ಆಧಾರಿತ ಚಿತ್ರ. ನನಗಿದರಲ್ಲಿ ಅವನಿ ಅನ್ನೋ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ನಿರ್ಮಾಪಕರಾದ ಚಿನ್ನಸ್ವಾಮಿ ಯತಿರಾಜ್ ಸರ್ ಅವರು. ನಾನು ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಅದ್ಭುತವಾದಂಥ ಪಾತ್ರ. ಆ್ಯಕ್ಚುಲಾಗಿ ನಾನು SSLC ಓದಬೇಕಾದ್ರೇ ಇಂಥ ಅದ್ಭುತವಾದಂಥ ಪಾತ್ರ ಸಿಕ್ತು ನನಗೆ. ಸೊ ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸರ್. ಮಹೇಶ್ ಸರ್ ಈಸ್ ಸಚ್ ಅ ಸ್ವೀಟ್ ಪರ್ಸನ್. ಆ್ಯಂಡ್ ಆಲ್ಸೋ ಸೆಟ್ಟಲ್ಲಿ ಮಹೇಶ್ ಸರ್ ಇದ್ದಾರೆ ಅಂತಂದಮೇಲೆ ಆಲ್ಮೋಸ್ಟ್ ಫನ್ ಇದ್ದೇ ಇರುತ್ತೆ, ಅದು ಬೇರೆ ಮಾತೇ ಇಲ್ಲ ಅದರಲ್ಲಿ. ಆ್ಯಂಡ್ ಆಲ್ಸೋ ಮಹೇಶ್ ಸರ್ ಕೂಡ ತುಂಬ ಚೆನ್ನಾಗಿ ಲೈಕ್ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಹೇಗೆ ಕ್ಯಾಮ್ರಾ ಫೇಸ್ ಮಾಡಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಹಿಮ್. ಮಗ್ಗಿ ಪುಸ್ತಕ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ, ನಾವು ಮಗ್ಗಿ ಪುಸ್ತಕ ಅಂದ ತಕ್ಷಣ ನಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೋಗೋದು. ಬರೀ ಆ ಈ ಕಲ್ತಿದ್ದು, ಟೇಬಲ್ಸ್ ಕಲ್ತಿದ್ದು, ಟೇಬಲ್ಸ್ ಕಲಿದೇನೆ ಟೀಚರ್ಸ್ ಹತ್ರ ಒದೆ ತಿಂದಿದ್ದು, ಇದೇ ಅಲ್ವಾ ಸರ್ ಫಸ್ಟ್ ಕಣ್ಮುಂದೆ ಬರೋದು ಮಗಿ ಪುಸ್ತಕ ಅಂದರೆ. ಸೊ ನಮ್ಮ ಮಗಿ ಪುಸ್ತಕ ಅಂತಂದ್ರೆ ನಾವು ಜೀವನದ ಲೆಕ್ಕನ ಹೇಗೆ ಮುಂದುವರಿಸ್ತೀವಿ, ಆ ಜೀವನನ ಹೇಗೆ ಮುಂದೆ ಆ ಲೆಕ್ಕನೆಲ್ಲ ತಗೊಂಡು ಹೋಗ್ತೀವಿ ಅನ್ನೋದೇ ಮಗಿ ಪುಸ್ತಕ. ಸರ್ ಇದರಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಆಲ್ಸೋ ಈಗಿನ ಯೂತ್ಸಿಗೆ ಅಪ್ಪ ಅಮ್ಮನ ವ್ಯಾಲ್ಯೂಸ್ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟು ಸಫರ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಮಕ್ಕಳು ಆಸೆಗೋಸ್ಕರ ಅವ್ರ ಆಸೆನ ಯಾವ ರೀತಿ ತ್ಯಾಗ ಮಾಡ್ತಾರೆ, ಇದೆಲ್ಲ ಕೂಡ ನಮ್ಮ ಮಗ್ಗಿ ಪುಸ್ತಕದಲ್ಲಿ ಸೇರ್ಕೊಂಡಿದೆ. ಆ್ಯಂಡ್ ಆಲ್ಸೋ ಎಜುಕೇಷನ್, ಹೆಣ್ಮಕ್ಳಿಗೆ ಎಜುಕೇಷನ್ ಯಾಕೆ ಇಂಪಾರ್ಟೆಂಟು, ಎಜುಕೇಷನ್ ಇಲ್ದೇನೂ ಬೆಳೆಯೋಕ್ಕಾಗದೇ ಇಲ್ವಾ ಅನ್ನೋ ಥರನೂ ಕೆಲವರು ಕ್ವಶನ್ ಮಾಡ್ಬೋದು. ಬಟ್ ಹೆಣ್ಮಕ್ಳಿಗೆ ಎಜುಕೇಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸರ್. ಸೊ ಹಾಗಾಗಿ ಆ್ಯಂಡ್ ಆಲ್ಸೋ ನಮ್ಮ ಮಗಿ ಪುಸ್ತಕ 4 ಡೈಮೆನ್ಷನ್ಸಲ್ಲಿ ಕತೆ ಬಂದಿರೋದ್ರಿಂದ ಒಂಥರ ಇಂಟ್ರೆಸ್ಟಿಂಗ್ ಹಾಗೂ ಲೈಕ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಕೂಡ ಇಂಟ್ರೆಸ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನಮ್ಮ ಚಿತ್ರದಲ್ಲಿ 7 ಸಾಂಗ್ಸ್ ಇದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯಶಸ್ ನಾಚಪ್ಪ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಇದರಲ್ಲಿ ತಂದೆ ಸಾಂಗ್ ಇದೆ, ತಾಯಿ ಸಾಂಗ್ ಇದೆ, ಮೋಟಿವೇಶನ್ ಸಾಂಗ್ಸ್ ಇದೆ, ಆ್ಯಂಡ್ ಡುಯೆಟ್ ಸಾಂಗ್ಸ್ ಇದೆ, ಆ್ಯಂಡ್ ಈಗಿನ ಜನ್ರೇಷನ್ಗೆ ಬೇಕಾದಂಥ ಟ್ರೆಂಡಿಂಗ್ ಸಾಂಗ್ಸ್ ಕೂಡ ಇದೆ. ಕೋ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಹೊಸಬ್ರು ಅಂತ ಯಾರೂ ಟ್ರೀಟ್ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ರಮಾನಂದ್ ಸರ್ ಅವರು, ಹೀ ಈಸ್ ಆಲ್ಸೋ ಸಚ್ ಅ ಹಂಬಲ್ ಪರ್ಸನ್. ಅವರು ಎಷ್ಟು ಚೆನ್ನಾಗಿ ಆನ್ ಸ್ಕ್ರೀನಲ್ಲಿ ಅಲ್ಲದೇ ಆಫ್ ಸ್ಕ್ರೀನಲ್ಲೂ ಕೂಡ ರಮಾನಂದ್ ಸರ್ ಹತ್ರ ತುಂಬಾ ಕಲ್ತಿದ್ದೀವಿ ನಾವು. ಒಂದೊಂದು ಶಾರ್ಟ್ ತೆಗಿಬೇಕಾದ್ರೂ, ಇಲ್ಲ ನಿನ್ನ ಕೈಲಾಗುತ್ತೆ, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ, ಇನ್ನೂ ಸ್ವಲ್ಪ ಈ ಥರ ಮಾಡು, ಆ ಥರ ಮಾಡು ಅಂತ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಮಹೇಶ್ ಸರ್ ಕೂಡ ಅವರ ಸೀನ್ ಇರಲಿ ಇಲ್ಲದೆ ಹೋಗಲಿ ಅಷ್ಟು ಚೆನ್ನಾಗಿ ಗೈಡ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ರಂಜನ್ ಅವ್ರು ಆಗಿರ್ಬೋದು, ಅವರು ಕೂಡ ಇನ್ಫ್ಯಾಕ್ಟ್ ಈಗ ಲೈಕ್ ನಮ್ಮದು ಡ್ಯುಯೆಟ್ ಸೀನ್ಸ್ಗಳು ಬಂದಾಗೆಲ್ಲ ನನಗೆ ಸ್ವಲ್ಪ ಭಯ ಆಯಿತು, ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಅವರು ಕೂಡ ಇಲ್ಲ ಆರಾಮಾಗಿರಿ, ಏನು ಟೆನ್ಷನ್ ಮಾಡ್ಕೊಂಬಿಡಿ, ಆರಾಮಾಗಿ ಮಾಡಿ ಅಂತೆಲ್ಲ ಒಂದಷ್ಟು ಗೈಡ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ನಮ್ಮ ಸಿನಿಮಾದಲ್ಲಿ ಗಿರ್ಜಮ್ಮ ಆಗಿರ್ಬೋದು, ಗೋಪಿ ಸರ್ ಅವರಾಗಿರ್ಬೋದು, ಶೋಭರಾಜ್ ಸರ್ ಅವರಾಗಿರ್ಬೋದು, ಇನ್ನು ತುಂಬ ಕಲಾವಿದರು, ಏನೋ ಹಿರಿಯ ಕಲಾವಿದರಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಖುಷಿ ಸರ್.